ಒಂದು ಹಸಿರು ಕಾಡಿನಲ್ಲಿ ಚಿನ್ನು ಎಂಬ ಮುದ್ದಾದ ಮೊಲ ಮತ್ತು ಮಣಿ ಎಂಬ ಕಿರು ಜಿಂಕೆ ವಾಸಿಸುತ್ತಿದ್ದವು. ಅವೆರಡೂ ತುಂಬಾ ಒಳ್ಳೆಯ ಸ್ನೇಹಿತರು. ಪ್ರತಿದಿನವೂ ಒಟ್ಟಿಗೆ ಆಟವಾಡುತ್ತಾ ಹಣ್ಣುಗಳನ್ನು ಹುಡುಕುತ್ತಾ ಸಂತೋಷವಾಗಿ ಕಾಲ ಕಳೆಯುತ್ತಿದ್ದರು. ಒಂದು ದಿನ ಕಾಡಿನಲ್ಲಿ ಭಾರೀ ಮಳೆ ಆರಂಭವಾಯಿತು. ನದಿಯ ನೀರು ತುಂಬಿ ಹರಿಯತೊಡಗಿತು. ಮಣಿ ಜಿಂಕೆ ನದಿಯ ತೀರದಲ್ಲಿ ಹುಲ್ಲು ತಿನ್ನುತ್ತಿರಲು ಕಾಲು ಜಾರಿ ನೀರಿನಲ್ಲಿ ಬಿದ್ದಿತು. ಅದು ಭಯದಿಂದ ಚಿನ್ನು, ನನ್ನನ್ನು ಉಳಿಸು ಎಂದು ಕೂಗಿತು. ಅದನ್ನು ಕೇಳಿದ ಚಿನ್ನು ಮೊಲ ತಕ್ಷಣ ಓಡಿಬಂತು. ಆದರೆ ಅದು ಚಿಕ್ಕದಾಗಿದ್ದರಿಂದ ನದಿಗೆ ಇಳಿದು ಸ್ನೇಹಿತನನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಆಗ ಚಿನ್ನು ತನ್ನ ಬುದ್ಧಿಯನ್ನು ಬಳಸಿ ಹತ್ತಿರದಲ್ಲಿದ್ದ ಆನೆ ರಾಜನ ಬಳಿಗೆ ಓಡಿತು. ಆನೆ ಅಣ್ಣ, ನನ್ನ ಸ್ನೇಹಿತ ಮಣಿ ನೀರಿನಲ್ಲಿ ಸಿಲುಕಿದ್ದಾನೆ. ದಯವಿಟ್ಟು ಸಹಾಯ ಮಾಡಿ ಎಂದು ಬೇಡಿಕೊಂಡಿತು. ಆನೆ ತಕ್ಷಣ ನದಿಯತ್ತ ಓಡಿತು. ತನ್ನ ಉದ್ದವಾದ ಸೊಂಡಿಲಿನಿಂದ ಮಣಿಯನ್ನು ಎತ್ತಿ ಸುರಕ್ಷಿತವಾಗಿ ಕರೆಯ ಮೇಲೆ ಇಟ್ಟಿತು. ಮಣಿ ತುಂಬಾ ಸಂತೋಷಪಟ್ಟಿತು. ಚಿನ್ನು, ನೀನು ನಿಜವಾದ ಸ್ನೇಹಿತ. ನನ್ನನ್ನು ಉಳಿಸಲು ಸಹಾಯ ತಂದೆ ಎಂದು ಕಣ್ಣೀರಿನಿಂದ ಹೇಳಿತು. ಚಿನ್ನು ನಗುತ್ತಾ, ಸ್ನೇಹ ಎಂದರೆ ಒಬ್ಬರಿಗೊಬ್ಬರು ಕಷ್ಟದಲ್ಲಿ ಸಹಾಯ ಮಾಡುವುದು ಎಂದಿತು. ಆ ದಿನದಿಂದ ಕಾಡಿನ ಎಲ್ಲಾ ಪ್ರಾಣಿಗಳು ಅವರ ಸ್ನೇಹವನ್ನು ಮೆಚ್ಚಿಕೊಂಡವು. ಕಥೆಯ ನೀತಿ: ನಿಜವಾದ ಸ್ನೇಹಿತರು ಯಾವಾಗಲೂ ಸಂಕಷ್ಟದಲ್ಲಿ ಕೈಹಿಡಿಯುತ್ತಾರೆ.